ಇದು ಗೌರಿ ಕಲ್ಯಾಣ ಇದು ಆಯ್ತಲ್ಲ ಗುರುವಾರದ ಎಪಿಸೋಡ್ ಸ್ಟಾರ್ಟಿಂಗ್ ಒಳಗೆ ಅಲ್ಲಿ ಎಂಗೇಜ್ಮೆಂಟ್ದು ಬ್ಯಾನರ್ ತೋರಿಸ್ತಾ ನೆಕ್ಸ್ಟ್ ಎಂಗೇಜ್ಮೆಂಟ್ ಏನಣ್ಣ ಅದಕ್ಕಿಂತ ತುಂಬ ಮಿಸ್ ಮಾಡ್ಕೊತಿದ್ದೆ ಅಂತ ಶ್ಯಾಮ್ಕಲ್ ನಾನು ಅದಕ್ಕೆ ಮಿಸ್ ಮಾಡ್ಕೊಂಡ್ಲಿ ಅಂತೆಲ್ಲ ಹೇಳ್ತಾ ಸರಿ ಅವರು ಬರೋ ಟೈಮ್ ಆಗಿದೆ ಹೋಗಿ ಗೆಸ್ಟ್ನ ವೆಲ್ಕಮ್ ಮಾಡೋಣ ಬನ್ನಿ ಅಂತೆಲ್ಲ ಹೇಳಿದೆ. ನಾನು ಹೇಳಿದೆ ಯಾರೂ ಬರ್ತಾ ಇಲ್ಲಲ್ಲ ಅಂತ. ಚಂಚಲ ಹೇಳಿದೆ ಅವ್ರು ಎದಕ್ಕೆ ಬರಬೇಕು, ಹಾರ ತರಬೇಕಾ ಅಥವಾ ಹೂಗುಚ್ಛ ತರಬೇಕಾ ಅಂತೆಲ್ಲ ಕೇಳ್ತಾ. ಅರುಂಧತಿ ನನ್ನ ಪ್ರಾಣ ಸ್ನೇಹಿತೆ, ಅವಳನ್ನು ಬರಮಾಡ್ಕೊಳ್ಳೋದಕ್ಕೆ ನಾನು ಅದೆಲ್ಲ ಏನು ತರೋದು ಅವಶ್ಯಕತೆ ಇಲ್ಲ ಅಂತ ಸ್ಮೈಲ್ ಮಾಡಿದರೆ ಸಾಕಷ್ಟೇ. ಅದೇ ಟೈಮಿಗೆ ಅವ್ರು ಬಂದುಬಿಡ್ತಾರೆ. ಇವ್ರು ಸ್ಟೇಜ್ ಇಳಿದು ಇವರಿಬ್ಬರು ಬರ್ತಾರೆ. ಅವರು ಅರುಂಧತಿ ಮತ್ತು ಅರುಂಧತಿ ಮಗಳು ವೈಷ್ಣವಿ ಅವರಿಬ್ಬರು ಬರ್ತಾರೆ. ಅವರಿಬ್ಬರು ಬಂದಿರೋ ಟೈಮ್ ಒಳಗೆ ಸರು ಅಂಥೇಳಿ ಅವರಿಬ್ಬರು ಅರುಂಧತಿನ ಇವರು ಅಂತ ಅವರು ಸರಿತಾನ ಅವರು ಸರು ಅಂತ ಒಬ್ರಿಗೊಬ್ರು ಹಗ್ ಮಾಡ್ಕೊತಾರೆ. ಹುಡುಗಿನ ಹಾಯ್ ಪುಟ್ಟ ಅಂತ ಹಗ್ ಮಾಡ್ಕೋಬೇಕಾದ್ರೆ ಏನು ಸ್ಟೇಟಸ್ ಎಲ್ಲ ತೋರ್ಸೋಕೆ ಹೋಗ್ತಾಳೆ. ಇದೆಲ್ಲ ನಮ್ಮಂಗಿಲ್ಲ, ಇದೆಲ್ಲ ಅವ್ರು ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ವಾಹ್ ಏನು ಬ್ಯೂಟಿ ಅಪ್ಪ, ಏನು ಇದು ಅಂತೆಲ್ಲ ಹೇಳ್ತಾನೆ. ಅಪ್ಸರಿ ಅಂತ ಹೇಳ್ತಿರ್ಬೇಕಾದ್ರೆ ಇದೇ ಟೈಮಿಗೆ ಇವರು ಅದು ಆರಾಮಿದೆಯಾ ಅಂದರು. ಆರಾಮಿದ್ದೀನಿ ಆರಾಮಿದೆಯಾ ಅಂತೆಲ್ಲ ಹೇಳ್ತಾರೆ. ಇದೇ ಟೈಮಿಗೆ ನೋಡಿ ಸರು ನನ್ನ ಮಗಳು ನಾನು ಈ ಸಂಬಂಧ ಒಪ್ಕೊಂಡಿರೋದಂದರೆ ನೀನು ಇರ್ತೀಯ, ನೀನು ಕೇರ್ ಮಾಡ್ಕೊತೀಯ, ನನ್ನ ಮಗಳು ನಿನಗಿಂತ ಇನ್ಯಾರೂ ಕೇರ್ ಮಾಡೋಕ್ಕಾಗಂಗಿಲ್ಲ ಅಂತೆಲ್ಲ ಹೇಳಿ ಕೊಟ್ಟಿರೋದು. ಏನು ಮಾಡಬೇಕು, ಅನ್ಫಾರ್ಚುನೇಟ್ಲಿ ನಾನು ವಿವೇಕ್ ಏನಾದರೂ ಮದುವೆ ಆಗಿಲ್ಲ ವಿವೇಕ್ಗೆ ಕೊಟ್ಟುಬಿಡ್ತಿದ್ದೆ ಅಂತೆಲ್ಲ ಹೇಳಿದಾಗ ವಿವೇಕ್ ಸ್ಮೈಲ್ ಮಾಡ್ದಾನ ಅಷ್ಟೇ. ಅಲ್ಲಿದ್ದ ನೋಡಮ್ಮ ನಿನ್ನ ಮಗಳು ದೊಡ್ಡ ಕುಟುಂಬಕ್ಕೆ ಬೀಳ್ತಾಳೆ, ಅಷ್ಟದಿಕ್ಪಾಲಕರ ಥರ ನಾವೆಲ್ಲರೂ ಕಾಪಾಡ್ತೀವಿ ನಿನ್ನ ಮಗಳನ್ನ ಅಂತೆಲ್ಲ. ಓಕೆ ಎನಿವೇ ಸರಿತಾ ಇದ್ದಾಳಲ್ಲ, ನಂಗೆ ಆ ಟೆನ್ಷನ್ನೇ ಇಲ್ಲ ಇವಾಗ ಅಂತೆಲ್ಲ ಹೇಳ್ತಾ. ಹಾಯ್ ಅಂತ ವಿವೇಕ್ ಅಕ್ಕ ಎಲ್ಲಿ ಅಂತ. ಅಕ್ಕನ ಯಾರು ಅಂದರೆ ಗೌರಿ ಅಕ್ಕ ಅಂತೆಲ್ಲ ಕೇಳ್ತಾ. ಇಲ್ಲಿ ಇಷ್ಟು ಜನನ ಬಿಟ್ಟು ನಾನು ಕರಿತೀನಿ ಬಾ, ಇಲ್ಲೇ ಎಲ್ಲೋ ಇರ್ತಾಳ ಅಂತೆಲ್ಲ ಹೇಳ್ತಾಳೆ ಸರಿತಾ. ಆವಾಗ ಇಲ್ಲಿ ಇಷ್ಟು ಜನನ ಬಿಟ್ಟು ಬರೀ ಗೌರಿನೇ ಬೇಕಂತ ಅಂತೆಲ್ಲ ಹೇಳ್ತಾ. ನೋಡು ಯಾರ ಮನಸ್ಸು ಗೌರಿ ಅತ್ತಿಗೆ ಮನಸ್ಸು ಚೆನ್ನಾಗಿದೆ, ಹಾಗಾಗಿ ಗೌರಿ ಅತ್ತಿಗೆನೇ ಇಷ್ಟಪಡಲೇ ಹೇಳಿದವ್ರು ಯಾರಿಲ್ಲ ಅಂತ. ಬನ್ನಿ ನಮ್ಮ ರೂಮಲ್ಲಿ ರೆಸ್ಟ್ ಮಾಡಿ ಅಂತ ಚಂಚಲ ಹೇಳಿದರು. ಬೇಡ ನಮಗೆ ಸರು ರೂಮೇ ಕಂಫರ್ಟ್ ಅನ್ನಿಸ್ತೈತಿ ಅಲ್ವಾ ವೈಶು ಅಂತಂದರೆ ಎಸ್ ಮಮ್ಮ ಅಂತೆಲ್ಲ ಹೋಗ್ಬಿಡ್ತಾರೆ. ನೋಡು ಇವರೆಲ್ಲ ಇಲ್ಲಿ ಏನೋ ಪ್ರಿಡಿಕ್ಟ್ ಆಗ್ತಾಯಿದೆ, ಅನನ್ಯ ನೀನು ಹೋಗಿ ಅವ್ರೇನು ಮಾತಾಡ್ತಾರೆ ಏನೇನಿಲ್ಲ ಎಲ್ಲ ಕದ್ದು ಕೇಳಿಸ್ಕೊಂತ ಚಂಚಲ ಅವ್ರ ಮಗಳಿಗೆ ಹೇಳಿ ಕಲಿಸ್ತಾರೆ. ಮಮ್ಮ ಅಂತೆಲ್ಲ ಹೇಳಿ ಅವ್ರ ಮಗಳನ್ನೂ ಹೋಗ್ಬಿಡ್ತಾರೆ. ಅವ್ರ ಮಗಳು ಹೋದಾಗ ಇಲ್ಲಿ ಸ್ಟೇಜ್ ಮೇಲೆ ಎಂಗೇಜ್ಮೆಂಟಿಗೆ ಎಲ್ಲ ರೆಡಿ ಮಾಡಿರ್ತಾರೆ. ನೆಕ್ಸ್ಟ್ ಮಗಗೂ ಡೌಟ್ ಇರುತ್ತೆ ಏನಾಗ್ತದೆ. ಗೌರಿ ಇಲ್ಲಿ ಹೋಗ್ತಾ ನನ್ನ ನಂಬಿಕೆ ಉಳಿಸ್ಕೋಬೇಕು, ಇವತ್ತೇ ನನ್ನ ಲಾಸ್ಟ್ ಡೇ ಅಂತೆಲ್ಲ ಹೇಳ್ಕೊತ ಈ ಫೋನ್ ನನ್ನ ಹತ್ರ ಇದೆ, ಇಲ್ಲ ಅಂತಿದ್ರೆ ಇಷ್ಟೊತ್ತಿಗೆಲ್ಲ ಫೋನ್ ಮಾಡ್ತಿದ್ರು ಇವರು ಅಂತ. ಅದೇ ಟೈಮ್ಗೆ ವಿವೇಕ್ ನಾನು ಸುಮ್ಮನೆ ಒಬ್ಬಾಕಿನೇ ಕಳಿಸ್ಬಿಟ್ಟ, ರಿಸ್ಕ್ ತೊಗೊಂಡೆ, ನಾನು ಜೊತೆಗೆ ಹೋಗಿದ್ರೆ ಚೆನ್ನಾಗಿತ್ತಲ್ಲ ಅಂತೆಲ್ಲ ನನಗೂ ಯಾಕೋ ಲೋನ್ಲಿನೆಸ್ ಫೀಲ್ ಆಗ್ತಾ ಇದೆ ಅಲ್ಲ ಅಂತ ವಿವೇಕ್ ಚಿಂತೆ ಮಾಡ್ತಾಯಿದ್ದೆ. ಇದೇ ಟೈಮಿಗೆ ಅವ್ರ ಚಿಕ್ಕಪ್ಪ ಬಂದು ಹಲೋ ಯಂಗ್ ಮ್ಯಾನ್, ಸರಿ ಎಲ್ಲಿ ನೀನು ಒಂದೇ ಬಂದಿಯಲ್ಲಪ್ಪ, ವೈಫು ಕಿಡ್ಸ್ ಎಲ್ಲ ಬಂದಿಲ್ಲ. ಚಿಕ್ಕಪ್ಪ ನಾನು ಚಿಕ್ಕಪ್ಪ, ನಿಮ್ಮ ಅಣ್ಣನ ಮಗ ವಿವೇಕ್ ಅಂತ. ಓಹೋ ವಿವೇಕ್ ನೀನು ಇಲ್ಲಿ ಚಿಕ್ಕಪ್ಪನೇ ಹೊರತು ಯಾರಿಗೂ ದೊಡ್ಡಪ್ಪ ಅಲ್ಲ ಅಂತ ಕಿಂಡಲ್ ಮಾಡ್ತಾರೆ. ಚಿಕ್ಕಪ್ಪ ನಾನು ನಿಮ್ಮ ಅಣ್ಣನ ಮಗ ವಿವೇಕ್ ಅಂತೆಲ್ಲ ಹೇಳಿದಾಗ ಸರಿ ನನ್ನ ಚಿಕ್ಕಪ್ಪ ನಿಮ್ಮ ಫೋನ್ ಕೊಡಿ. ನಾನು ಎದಕ್ಕೂ ಫೋನ್ ಕೊಡಬೇಕು, ಮೊನ್ನೆ ಲೇಟೆಸ್ಟ್ ಮಾಡಲ್ ತೊಗೊಂಡು ಎಲ್ಲೋ ಅಂತೆಲ್ಲ ಅವ್ರ ಚಿಕ್ಕಪ್ಪ ಅಂತ. ಎದ್ದೆ ಚಿಕ್ಕಪ್ಪ ನನ್ನ ಫೋನ್ ಎಲ್ಲೋ ಹಿಡಿದೆ, ಅದಕ್ಕೆ ನಿಮ್ಮ ಫೋನ್ ಬೇಕಿತ್ತು ಸ್ವಲ್ಪ ಅಂತೆಲ್ಲ ಹೇಳ್ತಾನೆ. ಸರಿ ತಗೋ ಅಂತೆಲ್ಲ ಕೊಡ್ತಾನೆ. ಆಮೇಲೆ ಒಬ್ರು ಯಾರೋ ಬರ್ತಾರೆ, ಆಶಾ ಅಂತಾನೆ. ಏನು ಮರಗೋ ಏನಪ್ಪ ಈ ಜನ್ರೇಷನ್ ನನಗೊಂದೇ ಅಲ್ಲ ಎಲ್ಲರಿಗೂ ಮರುವಿನ ಕಾಯಿಲೆ ಐತಿ, ಈ ಜನ್ರೇಷನ್ ನನಗೆ ಅದೇ ಸಂತೋಷ ಅಂತೆಲ್ಲ ಹೇಳ್ತೀವಿ. ಈ ಕಡೆ ಗೌರಿ ವಿವೇಕ್ನ ನೆನೆಸ್ಕೊತಾರೆ. ಅದೇ ಟೈಮ್ಗೆ ವಿವೇಕ್ ಫೋನಿಗೆ ಚಿಕ್ಕಪ್ಪ ಅಂತ ಫೋನ್ ಹಲೋ ಮಾವ, ಫೋನು ನನ್ನ ಹತ್ರ ಇದೆ ಮಾವ ಅಂತೆಲ್ಲ ಹೇಳ್ತಾ. ಚಿಕ್ಕಪ್ಪ ಅಲ್ಲ ಮಾವ ಅಲ್ಲ ಅದು ನಾನೇ ಅಂತೆಲ್ಲ ಹೇಳಿದೆ. ನಾನೇ ಅಂದರೆ ಯಾರು ನಾನು ಅಂತಂದರೆ ಯಾರು ನಾನು ವಿವೇಕ್ ಚಕ್ರವರ್ತಿ ಅಂತೆಲ್ಲ ಹೇಳ್ದ. ಹೌದಾ ಏನು ನಾನು ನೆನೆಸ್ಕೊಂಡ್ಬಿಟ್ಟು ಫೋನ್ ಮಾಡ್ತಾರಾ, ಮಿಸ್ ಮಾಡ್ಕೊಂಡ್ಬಿಟ್ರಾ ನನ್ನನ್ನು ಅಂತೆಲ್ಲ ಕೇಳ್ತಿರ್ತಲ್ಲ. ಇದೊಂದು ಸೀನು ನನ್ನ ಮಿಸ್ ಮಾಡ್ಕೊಳ್ಳೋದು ಅಂತೆಲ್ಲ. ಮತ್ತು ಇಲ್ಲ ಯಾಕೆ ಫೋನ್ ಮಾಡಿದ್ರಿ ನೀವು ಮಿಸ್ ಮಾಡ್ಕೊಂಡಿದ್ದಕ್ಕೆ ಫೋನ್ ಮಾಡಿ, ಇಲ್ಲ ನೀವೆಲ್ಲ ಫೋನ್ ಮಾಡೋರಲ್ಲ ಅಂತೆಲ್ಲ ಹೇಳ್ತೀವಿ. ಈ ಕಡೆ ನಾನು ಯಾರು ಎಂಗೇಜ್ಮೆಂಟ್ ಏನಾನ ಮಾಡ್ಕೊಂಡ್ಲಿ ನನ್ನ ಕೈ ಹಿಡಿಯೋದು ಮಾತ್ರ ಅಭಿಲಾಷಿನಿ ಅಂತೆಲ್ಲ ಹೇಳ್ತಿರ್ತಾರೆ. ಈಗ ಯಾವುದೇ ಚಿಂತೆ ಒಳಗೆ ಇರ್ತಾಳೆ. ಇಲ್ಲಿ ಮನೇಲೆಲ್ಲರೂ ಮಾತಾಡ್ತಾರಲ್ಲ, ನೋಡು ಇಲ್ಲಿ ಅಭಿಲಾಷ್ ಮದುವೆ ಆಗ್ತಾ ಇರೋದು ದೊಡ್ಡ ಗೌರಿನೇ ಕರೆಸಿಲ್ಲಮ್ಮ ಎಂಗೇಜ್ಮೆಂಟಿಗೆ ಅಂತ. ಗೌರಿನೂ ಅವ್ರ ಮನೇಲಿ ಎಂಗೇಜ್ಮೆಂಟ್ ಆಯಿತಾ, ಹಾಗಾಗಿ ಬಂದಿರೋದು. ಅವ್ರ ಮನೇಲಿ ಯಾರು
ಅಯ್ಯೋ ಚಂಚಲ ಇದ್ದಾರಲ್ಲ, ಅವ್ರ ಮಗಂದು ಅಭಿಲಾಷಂದು ಒಳ್ಳೆ ದೊಡ್ಡ ಸಂಬಂಧ ಅಂತೆ, ತುಂಬ ಶ್ರೀಮಂತ, 100 ಕೋಟಿ ಆಸ್ತಿ ಇರೋರಂತೆ ಅಂತೆಲ್ಲ ಹೇಳಿದೆ. ಈ ಕಡೆ ಗೌರಿ ಬಂದು ದೇವರಿಗೆ ಕೈ ಮುಗಿದು, ದೇವರೇ ನನ್ನ ಈ ಪರೀಕ್ಷೆಯಿಂದ ಕಾಪಾಡಪ್ಪ ತಂದೆ ಅಂತೆಲ್ಲ ದೇವ್ರ ಹತ್ರ ಕೈ ಮುಗಿದು ಇದು ನನ್ನ ಪ್ರೂವ್ ಮಾಡ್ಕೋಬೇಕು. ಇದೇ ಟೈಮಿಗೆ ಚಿನ್ನುಗೆ ಶ್ಯಾಮ್ ಫೋನ್ ಮಾಡ್ತಾನೆ, ಮಚ್ಚಿ ಅದೇ ನನಗೆ ಮಾಡೋ ಕೆಲಸ ಇದೆ, ನೀನು ಇಡೋ ಫೋನು ಎದಕ್ಕೋ ಸತಾಯಿಸ್ತಾನೆ, ಸ್ವಲ್ಪ ಹೊರಗಡೆ ಬಾ, ಸ್ವಲ್ಪ ಕೆಲಸ ಇದೆ. ಏನು ಇಲ್ಲಿ ಮನೆ ತುಂಬ ಕೆಲಸ ಇದ್ದು, ಮನೆಯಲ್ಲೇ ತುಂಬ ಟೆನ್ಷನಲ್ಲಿದ್ದರೆ ಮತ್ತೆ ಇದಕ್ಕೆ ಹೊರಗಡೆ ಬರಬೇಕು, ಸ್ವಲ್ಪ ಬಂದರೆ ಗೊತ್ತಾಗುತ್ತೆ ಅಂತ. ಬಂದರೆ ಏನಂತ ಎಲ್ಲ ಹೇಳಿದೆ. ಏನೋ ಒಂದು ಚೀಟಿ ತೆಗೆದು ಕವನ ಹೇಳ್ತಾನೆ, ನನಗೆ ಲವ್ ಲೆಟ್ರ್ ಕೊಡೋ ಅಷ್ಟು ಧೈರ್ಯ ನನಗೆ, ಫಸ್ಟು ಅಭಿಲಾಷನ್ ಸಾಯ್ಸೋಕ್ಕೂ ಮುಂಚೆ ನಿನ್ನೆ ಸಾಯಿಸಿಬಿಡ್ತೀನಿ ನೋಡು, ಅದೇ ಕೆಲಸ ಮಾಡ್ತೀನಿ ತಡಿ, ಹೊಡ್ತೀನಿ ಅಂತ ಹೋಗ್ತಾ. ಅದೇ ತಡಿ ಇದು ಅದು ನಾನು ಕೊಟ್ಟಿರೋದಲ್ಲ, ಗೌರಿ ಅತ್ತಿಗೆ ಕೊಟ್ಟಿರೋದು, ಗೌರಿ ಅತ್ತೆ ಕೊಟ್ಟಿರೋದು, ಅಂದರೆ ನಿಮ್ಮ ತಾಯಿಗೂ ಗೊತ್ತಾಗ್ಲಾರ್ದಂಗೆ ಇದನ್ನು ಇವ್ರಿಗೆ ಕೊಡಬೇಕು ಅಂತ. ಅದೇ ಟೈಮಿಗೆ ಒಂದು ಹುಡುಗ ಹೋಗ್ತಾ ಇರ್ತಾನೆ, ಬನ್ನಿ ಅಂತ. ಆ ಹುಡುಗನ ಕರೆದು, ನೋಡು ಇದು ಇದೆಲ್ಲ ಅಮ್ಮನಿಗೆ ಗೊತ್ತಾಗ್ಲಾರ್ದಂಗೆ ಮೋನಿಕಾ ಅಕ್ಕನಿಗೆ ಕೊಡು ಅಂತ. ಮೋನಿಕಾ ಅಕ್ಕನ ಹತ್ರ ತೊಗೊಂಡೋಗಿ, ಅಕ್ಕ ಇದು ಲೆಟರ್ ತುಂಬ ಇಂಪಾರ್ಟೆಂಟ್ ಅಂತ, ಯಾರಿಗೆ ಗೊತ್ತಾಗ್ಲಾರ್ದಂಗೆ ಓದ್ಕೋಬೇಕಂತ ಮೋನಿಕಾ ಕೊಡ್ತಾನೆ ಹುಡುಗ. ಅದರಲ್ಲಿ ಅವ್ರ ತಂಗಿ ಲೆಟ್ರ್ ಬರ್ದಿರೋದೆಲ್ಲ, ನಾನು ಫೋನ್ ಮಾಡಿದ್ರೆ ನೀನು ರಿಸೀವ್ ಮಾಡಲ್ಲ, ಹಿಂಗೆ ಎಲ್ಲದು, ನಿನ್ನ ಜೀವನ ಕಾಪಾಡ್ಕೋಬೇಕಂದ್ರೆ ನೀನು ಬರಲೇಬೇಕಂತ ಲೆಟ್ರ್ ಬರ್ದಿರೋದು. ಈ ಕಡೆ ಎಂಗೇಜ್ಮೆಂಟ್ ಶಾಸ್ತ್ರ ಎಲ್ಲ ನಡೀತಾ ಇದೆ. ಎಂಗೇಜ್ಮೆಂಟ್ ಶಾಸ್ತ್ರ ನಡೀತಿರ್ಬೇಕಾದ್ರೆ ಈ ಕಡೆ ಶ್ಯಾಮ್ ಅವ್ರ ತಂಗಿ ವೀಡಿಯೋ ಮಾಡ್ತಾಯಿರ್ತಾರೆ. ಶ್ಯಾಮ್ ಅವ್ರ ತಂಗಿ ವೀಡಿಯೋ ಮಾಡಿ ಇದು ಇವಾಗ ಕಣ ಕಟ್ತಾರೆ, ಇದು ಶಾಸ್ತ್ರ, ಇದು ಟ್ರೆಡಿಷ್ನಲ್ ಆಗಿರೋದು, ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾನೆ ಇರ್ತಾರೆ ವೀಡಿಯೋ ಮಾಡ್ಕೊತ. ಈ ಕಡೆ ಅವ್ರ ಮಾವ, ಇದು ದೊಡ್ಡ ಮಾವ, ಕಂಗ್ರ್ಯಾಚುಲೇಷನ್ ಅಭಿಲಾಷ್ ಅಂತೆಲ್ಲ ಹೇಳಿದಾಗ ಅವರಮ್ಮ ಅಂತೂ ಇವರಿಬ್ಬರು ಜೋಡಿ ಎಷ್ಟು ಚೆನ್ನಾಗಿದೆ ನೋಡೋಕೆ, ನನಗಂತೂ ತುಂಬ ರಾಯಲಿ ಫೀಲ್ ಆಗ್ತಾ ಇದೆ ಅಂತ ಅವರಮ್ಮ ಹೇಳಿದ್ರು. ನೋಡೋಕೆ ಇವಳು ಜಂಬ ಅಂದರೆ ಮಾತಾಡಲಿ ಬಿಡು, ಅವರಪ್ಪ ಅಮ್ಮ ಅತ್ತೆ ಮಾವನೇ ಅವಳಿಗೆ ಮಾತಾಡೋಕ್ಕೆ ಸ್ವತಂತ್ರ ಕೊಟ್ಟಿದ್ಮೇಲೆ ನಾವಿದ್ದಕ್ಕೆ ತಡಿಬೇಕು ಅಂತ ಆಶಾನು ಸರಿತಾ ಇಬ್ಬರು ಮಾತಾಡ್ತಾಯಿದ್ದ. ಇದೇ ಟೈಮಿಗೆ ನನಗೆ ಅರೇಂಜ್ಮೆಂಟ್ಸ್ ಎಲ್ಲ ತುಂಬ ಇಷ್ಟ ಆಯಿತು ಅಂತೆಲ್ಲ ಅರುಂಧತಿ ಹೇಳ್ತಿರ್ತಾರೆ. ಇದು ಜಂಬ ಕೊಚ್ಕೊಳೋದ್ರಲ್ಲೇ ಇರ್ತಾರೆ ಇವರು. ನೋಡಕ್ಕ ಇವಳು ಅರುಂಧತಿ ನಿನಗೇನು ಅಲ್ಲೇ ಅಲ್ಲ, ಎಲ್ಲ ತನಗೆ ಸಂಬಂಧಪಟ್ಟಿದ್ದ ತಾನೇ ಹೆಚ್ಚು ಅನ್ನೋಂಗೆ ಅರುಂಧತಿ ಮುಂದೆ ಬಿಲ್ಡಪ್ ತೊಗೊಂಡ್ರೆ ತೊಗೊಳ್ಲಿ ಬಿಡು ಅಂತೆಲ್ಲ ಹೇಳ್ತಾರೆ. ಕಂಗ್ರ್ಯಾಚುಲೇಷನ್ ಅಂತೆಲ್ಲ ಏನು ಸೆರೆಮನಿ ಇದು, ಉಂಗುರ ನಾನೇ ತರಬೇಕಿತ್ತಾ, ಏನು ಮೆಂಚು ಲಂಚ್ ಮೆನುನಾ ಅಂತೆಲ್ಲ ಇವರು ತಮಾಷೆ ಮಾಡ್ತಾನೆ ಇರ್ತಾರೆ. ವಿವೇಕ್ ಅವ್ರ ಚಿಕ್ಕಪ್ಪ ಎಲ್ಲರೂ ಸ್ಮೈಲ್ ಮಾಡಿ ನಗ್ತಾ ಇರ್ತಾರೆ. ನೆಕ್ಸ್ಟ್ ಎಪಿಸೋಡಲ್ಲಿ ಗೌರಿ ಇದ್ದಾಳಲ್ಲ, ಈ ಹೋಟೆಲ್ಗೆ ಬಂದಿರ್ತಾರೆ. ಈ ಹೋಟೆಲಲ್ಲಿ ಅಂದರೆ ಮೋನಿಕಾ ಮತ್ತು ಅಭಿಲಾಷಿ ಇಲ್ಲೆಲ್ಲ ಓಡಾಡಿದ್ದು CC ಕ್ಯಾಮ್ರಾ ಫುಟೇಜ್ ಎಲ್ಲ ಬೇಕು ಅಂತಂದರೆ ಈಗ ಯಾವಾಗಾದರೂ ಅಭಿಲಾಷ್ ಬರ್ತಿರ್ತಾರೆ. ಅಭಿಲಾಷ್ ಒಬ್ಬರೇ ಎಲ್ಲಿ ಬರ್ತಿರ್ತಾರೆ, ಆವಾಗ ವಾರಕ್ಕೊಂದ್ಸಲ ಬರ್ತಾರೆ. ಅವರೊಬ್ಬರೇ ಬರ್ತಾರೆ ಅಂದರೆ ಅವರೊಬ್ಬರೇ ಎಲ್ಲಿ ಬರ್ತಾರೆ, ಅವ್ರ ಜೊತೆ ಸುಂದರಿಯರು ಬರ್ತಿರ್ತಾರಲ್ಲ. ಹೌದಾ, ಸರಿ, ಒಂದು ಕೆಲಸ ಮಾಡಿ, ಅವ್ರ ಜೊತೆ ಮೋನಿಕಾ ಅಂತ ಒಂದು ಹುಡುಗಿ ಬಂದಿರಲಿಲ್ಲ, ಆ ಹುಡುಗಿ ಡೀಟೇಲ್ಸ್, ಆ ಹುಡುಗಿ ಬಂದಿರೋ ಟೈಮಿಂದ ಹೋಗೋ ಟೈಮ್ವರೆಗೂ ನಮಗೆ ಇದು CC ಕ್ಯಾಮ್ರಾ ಫುಟೇಜ್ ಬೇಕು ಅನ್ನೋ. ಅದು ಹೆಂಗೆ ಮೇಡಮ್ ಅಂತಂತ ಹೇಳಿದರೆ, ನಾನು ಅವ್ರ ತಂಗಿನೇ, ನಂಗೆ ಇದು ಬೇಕೇ ಬೇಕಂತ ಹೇಳಿ ಗೌರಿ ಡಿಮ್ಯಾಂಡ್ ಮಾಡ್ತಾಳೆ. ನೆಕ್ಸ್ಟ್ ಎಪಿಸೋಡ್ ಆಗಿರುತ್ತೆ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.